ಕಿಡಿಗೇಡಿ ಮನೋರಂಜನ್ ಕರಾಳ ಮುಖ ಇದೀಗ ಬಟ್ಟ ಬಯಲಾಗ್ತಾ ಇದೆ. ಈ ಹಿಂದೆ ಹಳೆ ಸಂಸತ್ ಭವನಕ್ಕೂ ಕೂಡ ಮನೋರಂಜನ್ ಪ್ರವೇಶವನ್ನ ಮಾಡಿದ್ದ ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ. ಸಂಸತ್ನಲ್ಲಿ ನುಗ್ಗಿದಂತಹ ಕಿಡಿಗೇಡಿಗಳ ಇಂಚಿಂಚು ಮಾಹಿತಿ ಇದೀಗ ಹೊರಬೀಳ್ತಾ ಇದೆ. ಕರಾಳ ಮುಖ ಬಟ ಬಯಲಾಗಿದೆ. ಲೋಕಸಭಾ ಕಲಾಪದ ವೇಳೆ ಮೈಸೂರಿನ ಮನೋರಂಜನ್ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟಿರ್ತಾನೆ. ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸನ ಪಡ್ಕೊಂಡಿರ್ತಾನೆ. ಆಗ್ಲೂ ಕೂಡ ಪಾಸನ ಪಡ್ಕೊಂಡಿರ್ತಾನೆ. ಆಗ ಏಕಾಂಗಿಯಾಗಿ ಸಂಸತ್ ಭವನಕ್ಕೆ ಹೋಗಿರ್ತಾನೆ ಮನೋರಂಜನ್. ಇದೀಗ ಮೊನ್ನೆಯಷ್ಟೇ ಹೋಗಿ ಮತ್ತೆ ಪಾಸನ ಪಡ್ಕೊಂಡಿರ್ತಾನೆ ಈ ಆರೋಪಿ. ಹೊಸ ಸಂಸತ್ ಭವನ ವೀಕ್ಷಣೆ ಮಾಡ್ತೇನೆ ಅಂತ ಪಾಸ್ ಪಡೆದಿದ್ದ ಅನ್ನುವಂತಹ ವಿಚಾರ ಕೂಡ ಬಟಾಬಯಲಾಗಿದೆ. ಒಮ್ಮೆಯೂ ಸಂಸದ ಪ್ರತಾಪ್ ಸಿಂಹರನ್ನ ಭೇಟಿಯಾಗದ ಮನೋರಂಜನ್ ಪಾಸ್ ಪಡ್ಕೊಂಡಿದ್ದೆ ಒಂದು ರೀತಿ ವಿಚಿತ್ರ ಅನಿಸ್ತಾ ಇದೆ. ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದಿದೆ ಈಗಾಗಲೇ ಕಾಂಗ್ರೆಸ್. ಕಿಡಿಗೇಡಿ ಮನೋರಂಜನ್ ಕರಾಳ ಮುಖ ಒಂದೊಂದೇ ಬಯಲಾಗ್ತಾ ಇದೆ. ಈ ಹಿಂದೆ ಹಳೆ ಸಂಸತ್ ಭವನಕ್ಕೂ ಕೂಡ ಮನೋರಂಜನ್ ಪ್ರವೇಶವನ್ನ ಪಡ್ಕೊಂಡಿದ್ದ. ಅಂದ್ರೆ ಆ ಬಾರಿ ಪಡ್ಕೊಂಡಂತಹ ಪ್ರವೇಶ, ಈ ಬಾರಿ ಪಡ್ಕೊಂಡಂತಹ ಪ್ರವೇಶ ಎರಡೂ ಕೂಡ ಪ್ರತಾಪ್ ಸಿಂಹರ ಮೂಲಕವೇ ಅನ್ನೋದು ಇಲ್ಲಿ ಸಾಕಷ್ಟು ಪ್ರಶ್ನೆಗೆ ಎಡೆ ಮಾಡಿಕೊಡ್ತಾ ಇದೆ. ಲೋಕಸಭಾ ಕಲಾಪದ ಸಂದರ್ಭದಲ್ಲಿ ಮೈಸೂರಿನ ಮನೋರಂಜನ್ ಅಲ್ಲಿಗೆ ಎಂಟ್ರಿ ಕೊಟ್ಟಿರ್ತಾನೆ. ಆ ಸಂದರ್ಭದಲ್ಲೂ ಕೂಡ ಪ್ರತಾಪ್ ಸಿಂಹ ಕಚೇರಿಯಿಂದಲೇ ಪಾಸ್ ಅನ್ನ ಪಡ್ಕೊಂಡಿರ್ತಾನೆ. ಹಾಗಾಗಿ ಎರಡನೇ ಬಾರಿ ಪಾಸ್ ಪಡ್ಕೊಳ್ಳೋದು ಕೂಡ ಆತನಿಗೆ ಸುಲಭ ಆಗುತ್ತೆ. ಯಾಕಂದ್ರೆ ಹೊಸ ಸಂಸತ್ ಭವನ ಉದ್ಘಾಟನೆ ಆಗಿದೆ, ಅದನ್ನು ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಾಸ್ ಅನ್ನ ಪಡ್ಕೊಂಡಿರ್ತಾನೆ. ಇನ್ನು ಈ ಹಿಂದೆ ತೆರಳಿದಂತಹ ಸಂದರ್ಭದಲ್ಲಿ ಏಕಾಂಗಿಯಾಗಿ ಸಂಸತ್ ಭವನಕ್ಕೆ ಪ್ರವೇಶವನ್ನ ಪಡ್ಕೊಂಡಿರ್ತಾನೆ ಮನೋರಂಜನ್. ಇದೀಗ ಮೊನ್ನೆಯಷ್ಟೇ ಹೋಗಿ ಮತ್ತೆ ವಾಪಸ್ ಪಾಸ್ ಅನ್ನ ಪಡ್ಕೊಂಡು ಬಂದಿರ್ತಾನೆ ಆರೋಪಿ. ಹೊಸ ಸಂಸತ್ ಭವನ ವೀಕ್ಷಣೆ ಮಾಡ್ತೇನೆ ಅಂತ ಪಾಸ್ ಪಡ್ಕೊಂಡಿರೋದು ಈಗ ಬಟಾಬಯಲಾಗಿದೆ. ಒಮ್ಮೆಯೂ ಕೂಡ ಪ್ರತಾಪ್ ಸಿಂಹರನ್ನ ಭೇಟಿಯೇ ಆಗಿಲ್ಲ ಈತ. ಆದ್ರೂ ಕೂಡ ಈತ ಪಾಸ್ ಪಡ್ಕೊಂಡಿರೋದು ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಪಾಸ್ ಕೊಟ್ಟಿರೋದು ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಆತ ಏನು ಎತ್ತ ಯಾವುದೂ ಕೂಡ ಪರಿಶೀಲನೆ ಮಾಡದೆ ಎರಡೆರಡು ಬಾರಿ ಪಾಸ್ ಕೊಟ್ಟಿದ್ದಾದ್ರೂ ಹೇಗೆ? ಆತನ ಮುಖ ಪರಿಚಯ ಕೂಡ ಇಲ್ಲ. ಆತ ಏಕಾಏಕಿ ಈಗ ಸಂಸತ್ ಭವನ ಪ್ರವೇಶ ಮಾಡ್ತಾನೆ, ಅದನ್ನ ನೋಡಬೇಕು ಅಂತ ಕೇಳ್ಕೊಳ್ತಾನೆ ಎಂದ ತಕ್ಷಣದಲ್ಲಿ ಆತನಿಗೆ ಪಾಸ್ ಕೊಡಿಸಿದ್ದಾದ್ರೂ ಹೇಗೆ? ಒತ್ತಡ ಯಾಕೆ ಹಾಕಬೇಕಾಗಿತ್ತು? ಅಂತ ಅನಿವಾರ್ಯತೆ ಆದ್ರೂ ಏನಿತ್ತು ಅನ್ನುವಂತಹ ಪ್ರಶ್ನೆಯನ್ನ ಸಾಕಷ್ಟು ಮಂದಿ ಮಾಡ್ತಾ ಇದ್ದಾರೆ. ಈಗ ಇಡೀ ಪ್ರಕರಣದ ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆ, ಇದರ ನೇರ ಹೊಣೆಯನ್ನ ಪ್ರತಾಪ್ ಸಿಂಹರೇ ಹೊತ್ಕೊಳ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಲೋಪದೋಷಗಳು ಕೂಡ ಇಲ್ಲಿ ಕಂಡು ಬಂದಿರೋದ್ರಿಂದಾಗಿ ಪ್ರತಾಪ್ ಸಿಂಹ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ.